ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀ ದೇವಿ ಮಹಾತ್ಮೆಯ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 13 ಅಧ್ಯಾಯಗಳು ಪೂರ್ತಿಯಾಗಿದೆ. 14ನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಶಾಂಭವಿಯು ರಣದಲ್ಲಿ ಶೂರನಾದ ನಿಶುಂಭನ ತಲೆಯನ್ನು ಕತ್ತರಿಸ್ತಾಳೆ. ಇಷ್ಟಕ್ಕೂ ಮುಂಚೆ ರಕ್ತಬೀಜನನ್ನು ಕೊಂದುಬಿಟ್ರು. ರಕ್ತಬೀಜ ಅಂದರೆ ರಾಗ, ಆಸೆಗೆ ಮೂಲ ಕಾರಣ ಆದಂಥ ರಾಗವನ್ನು ಕೊಂದುಬಿಟ್ರು ದೇವಿ. ಈಗ ನಿಶುಂಭನನ್ನು ಕೊಲ್ತಾಳೆ. ರಕ್ತಬೀಜನ ಮರಣವನ್ನು ಕಾಣುತ್ತಾ ಪರಾಕ್ರಮಿಗಳಾದ ಶುಂಭ ನಿಶುಂಭರು ಕಿಡಿಗಣ್ಣಿನಿಂದ ಬಹು ಸಿಟ್ಟನ್ನು ಹೊಂದಿ ಯೋಗ್ಯ ಸೈನ್ಯ ಸಹಿತ ದೇವಿಯನ್ನು ವಿಶೇಷವಾಗಿ ಮುತ್ತಿ ಬಾಣದಿಂದ ಬಿಡದ ಹೊರತು ಉಳಿಯಲಾರವೆಂದು ಭಯಂಕರ ಬಾಣಗಳನ್ನು ಆಕೆಯ ಮೇಲೆ ಸುರಿಸಿದರು. ಈ ರಕ್ತಬೀಜನ ಸತ್ತ ಮೇಲೆ ಶುಂಭ ನಿಶುಂಭರು ಅರ್ಥ ಆಗೋಯ್ತು, ದೇವಿ ಹತ್ರ ಹೋಗಿ ನಾವು ಯುದ್ಧ ಮಾಡೋದು ಕಷ್ಟ ಇದೆ, ಅದಕ್ಕೆ ಬಾಣದಿಂದನೇ ಸಾಯಿಸೋಣ ಅಂದ್ಬಿಟ್ಟು ವಿಪರೀತವಾಗಿ ಬಾಣ ಸುರಿಸ್ತಾರೆ. ಬಹು ಸಾಮರ್ಥ್ಯದಿಂದ ಏರಿ ಹೋಗಿ ಬಾಣ ಸಮೂಹಗಳನ್ನು ಕಡಿದಳು. ಮತ್ತೆ ಕ್ರೂರವಾದ ಬಾಣಗಳನ್ನು ಕಾರ್ಮಳೆ ಸುರಿದಂತೆ ಸುರಿಸಿದಳು. ಇಬ್ಬರೂ ಅವುಗಳನ್ನು ತಡೆದುಕೊಂಡು ದೇವಿಯ ದೇಹವನ್ನು ಬಿರಿಯುವಂತೆ ಹದನಾದ ಬಾಣಗಳಿಂದ ಸುರಿಮಳೆಯಂತೆ ಸಾಕ್ಷಿಭೂತಳನ್ನು ಮುತ್ತಿದರು. ದೇವಿಯನ್ನು ಸಾಕ್ಷಿಭೂತಳು ಅನ್ನೋ ಶಬ್ದನ ಬಳಸಿದ್ದಾರೆ. ಕೇವಲ ಸಾಕ್ಷಿಯಾಗಿರ್ತಾಳೆ ದೇವಿ, ಕೇವಲ ಸಾಕ್ಷಿ ಅಂತ. ಶುಂಭ ನಿಶುಂಭರು ಸಾಮರ್ಥ್ಯವನ್ನು ನೋಡಿ 10 ಮುಖ 8 ಭುಜ 3 ನೇತ್ರ, ಬಂಗಾರ ವರ್ಣದ ಪೀತಾಂಬರದ ಉಡುಗೆಯು, ಬಿಳಿಯ ವರ್ಣದ ಶರೀರ, ಕತ್ತಿ, ಗದೆ, ನೇಗಿಲಾಯುಧ, ಶಾರ್ಗಿಂಗೆ ಎಂಬ ಬಿಲ್ಲು, ಮುತ್ತಿನಾಭರಣಗಳಿಂದ ಮೃತ್ಯುವಿನ ತಾಯಿ ಎಂಬಂತೆ ಬಳವುಳ್ಳ ಸರಸ್ವತಿಯಾಗಿ ತೋರಿದಳು. ಎಲ್ಲ ದೇವತೆಗಳು ತಮ್ಮಲ್ಲಿರುವ ಶಕ್ತಿಯನ್ನು ಹೊರಗಡೆ ಬಿದ್ದು ತಯಾರಾದ ರೂಪವೇ ಈ ಪಾರ್ವತಿ ದೇವಿ. ಆದ್ದರಿಂದ ಎಲ್ಲ ದೇವಿ ರೂಪದಲ್ಲೂ ಕಾಣಿಸ್ಕೊಳ್ತಾ ಇದ್ದಾಳೆ. ನಿಶುಂಭನ ಬಾಣವನ್ನು ಕಡಿದು ಕಡೆ ಹಿಡಿದಳು. ಭಯಂಕರ ಬಿಲ್ಲು, ಸಾರಥಿ, ಸಮೀಪದ ಕುದುರೆ ಹೆದೆಗಳನ್ನು 2 ತುಂಡು ಮಾಡಿದಳು. ರಾಕ್ಷಸರೊಡೆಯ ಸಿಟ್ಟಾಗುತ್ತಾ ಕತ್ತಿಯನ್ನು ಬೇಗನೆ ಹಿರಿದು ದೇವಿಯ ಬಾಣಗಳಿಗೆ ಡಾಲನ್ನು ಮರೆಮಾಡಿ ತೋರಿದನು. ಅವನ ಕತ್ತಿ ಬೆಳಕಿಗೆ ಹೊಳೆಯಲು ದಿಕ್ಪಾಲರು ಮೊದಲಾದ ದೇವತೆಗಳು ದೇಹಗಳು ಎಚ್ಚರದಪ್ಪಿ ಮೂರ್ತಿಸಿಕೊಂಡರು. ಅವನ ಕತ್ತಿ ಅಷ್ಟು ದೊಡ್ಡದಾಗಿದೆ ಅಂತೇಳಿ ರಾಕ್ಷಸನ ಕೈಲಿ. ಆ ಕತ್ತಿಗೆ ಲೈಟ್ ರಿಫ್ಲೆಕ್ಟ್ ಆಗಿ ಆ ಬೆಳಕಿಗೆ ದೇವತೆಗಳು ಮೂರ್ಛೆ ಹೋಗ್ತಾ ಇದ್ದಾರಂತೆ, ಅಷ್ಟು ಪ್ರಕಾಶಮಯವಾಗಿದೆ ಅಂತೆ. ಬಳಿಕ ಮೇಲಾದ ಬುದ್ಧಿಯುಳ್ಳ ರಕ್ಕಸನು ಹಾ ಎಂದು ಆರ್ಭಟ ಮಾಡಿ ರಾಕ್ಷಸರ ಸಮೂಹವು ಬಳ ಎನ್ನಲು ಸಿಂಹದ ತಲೆಯ ಮೇಲೆ ಹೊಡೆದನು. ಕತ್ತಿಯ ಹೊಡೆತವು ಮುಟ್ಟುವುದಕ್ಕಿಂತ ಮೊದಲೇ ಸಂಹಾರಕರ್ತಳು ಕತ್ತಿ ಡಾಲುಗಳನ್ನು ಕಡಿದಳು. ಮತ್ತೆ ಖೋ ಎಂಬ ಕೂಗುತ್ತಾ ಬರ್ಚಿಯನ್ನು ತಗೊಂಡು ಭ್ರಾಂತಿಯಿಲ್ಲದೆ ಮಾಯಾರಹಿತ ಸರಸ್ವತಿ ಎದುರಿಗೆ ಹೋಗಿ ದೇವತೆಗಳು ಹೆದರಲು ಖೋ ಎಂದು ಪರದೇವತೆಯನ್ನು ಬರ್ಚಿಯ ತಿರುವಿ ಹೊಡೆದನು. ಬರ್ಚಿಯಿಂದ ಹೊಡೆಯಲು ಅದು ಉರಿಯನ್ನು ಉಗುಳುತ್ತಾ ಬರಲು ಆದಿಶಕ್ತಿಯು ಅದನ್ನು ಚಕ್ರದಿಂದ ಕಡಿದಳು. ಸುದರ್ಶನ ಚಕ್ರವು ತಿರುಗಿ ಬಂದಿತು. ರಾಕ್ಷಸನು ಸಿಟ್ಟಿಗೆದ್ದು ಶೂಲವನ್ನು ಎತ್ತಿ ಹೊಡೆಯಲು ಕಪ್ಪು ಹೊಗೆಯು ರಣಭೂಮಿಯು ಕಾಣಿಸದಂತೆ ತುಂಬಿತು. ಹೊರಗಡೆಯಿಂದ ಯಾವತ್ತೇ ಆಗಲಿ, ಬೆಂಕಿ ಆಗಲಿ, ಏನೇ ಆಗಲಿ ಬಂದಾಗ ಕಟ್ಟಿಗೆ ತಿರ್ಸೋದ್ರಲ್ಲಿ ಒಂದು ಟೆಕ್ನಿಕ್ ಇರುತ್ತೆ. ಅದನ್ನು ಫಾಸ್ಟಾಗಿ ಚಕ್ರಾಕಾರದಲ್ಲಿ ತಿರುಗಿಸ್ಬಿಟ್ರೆ ಒಂದು ಹನಿ ಮಳೆ ಕೂಡ ಬೀಳೋದಿಲ್ಲ, ಅಷ್ಟು ಫಾಸ್ಟಾಗಿ ಕಟ್ಟಿಗೆಯಲ್ಲಿ ತಿರುಗಿಸ್ತಾರೆ. ಅದಕ್ಕೆ ಸುದರ್ಶನ ಚಕ್ರ ಅಂಥ ಚಕ್ರ ಆಯುಧನ ಅಡ್ಡ ಇಟ್ಬಿಟ್ರೆ ಮುಂದ್ಗಡೆಯಿಂದ ಎಂಥ ಬಾಣ ಬರಲಿ ಏನೇ ಬರಲಿ ಅದು ಕಟ್ ಮಾಡಿಬಿಡುತ್ತೆ.
ಅದು ಯುದ್ಧದಲ್ಲಿ ಯೂಸ್ ಮಾಡೋ ಟೆಕ್ನಿಕ್ ಅದು. ದೇವಿ ಅದಕ್ಕೆ ಸುದರ್ಶನ ಚಕ್ರನೇ ಅಡ್ಡ ಇಟ್ಟುಬಿಟ್ಟಿದ್ದಾಳೆ. ಶೂಲದ ಅಲುಗು ಹೊಗೆಯ ಗುಂಪಿನೋಳು 100 ಸೂರ್ಯರಂತೆ ಹೊಡೆದದ್ದು, ಸಮುದ್ರಗಳು ಬತ್ತಿಸುತ್ತಿದ್ದು, ಶಸ್ತ್ರದ ಅಗ್ನಿಯ ಮುತ್ತಿಗೆಯಲ್ಲಿ ಉರಿಯನ್ನು ಉಗುಳುತ್ತಿರಲು ದೇವತೆಗಳು ನಮ್ಮ ಕಾರ್ಯವು ಮುಗಿಯಿತೇ ಎನ್ನುತ್ತಾ ಹಿಮಪರ್ವತದ ಕಡೆಗೆ ಹೋಗುತ್ತಿರುತ್ತಿದ್ದರು. ನಂದೀಶನೇ ಕೇಳೆಂದು ಶಿವನು ನುಡಿದನು. ಆ ರಾಕ್ಷಸರು ಮಾಡ್ತಾ ಇರೋ ಪ್ರಹಾರಕ್ಕೆ ಸಮುದ್ರದ ನೀರೇ ಎಲ್ಲ ಒಣಗೋಗ್ತಾ ಇತ್ತಂತೆ, ಎಲ್ಲ ಎವಾಪರೇಟ್ ಆಗಿ ಹೊರಟೋಗ್ತಾ ಇತ್ತಂತೆ. ಅವ್ರ ಹೆದರಿಕೆಯಾಗಿ ದೇವತೆಗಳು ಓಡೋಗ್ತಾ ಇದ್ರಂತೆ. ಇದನ್ನು ತಡೆದುಕೋ ಎನ್ನುತ್ತಾ ಬಳವುಳ್ಳ ಭೈರವಿಯನ್ನು ತಿವಿಯಲು ಆಕೆಯು ಕತ್ತಿಯ ತುದಿಯಿಂದ ಶೂಲವನ್ನು ಕಡಿದಳು. ಆ ರಕ್ಕಸನು ಅತಿಶಯ ಸಿಟ್ಟಿನಿಂದ ಗದೆಯನ್ನು ಹೊತ್ತು, ಭೈರವಿಯೇ, ಇದು ಹೇಗಿದೆ ನೋಡೆನ್ನುತ್ತಾ ಆಕೆಯ ಮೇಲೆ ಹೊಡೆದನು. ಗದೆಯ ಹೊಡೆತವನ್ನು ಶಿವನ ತ್ರಿಶೂಲದಿಂದ ಹಾರಿಸಿದಳು. ಅದು ಮುಗಿಯಲು ಸಿಟ್ಟಿನಿಂದ ಕುದುರೆಯನ್ನೇರಿ ಮಹಾಶೂರ ನಿಶುಂಭನು ಕೊಡಲಿಯಿಂದ ಏರಿಸುತ್ತಾ ಭಾರತೀಯ ಮನೋಹರ ಕಿರೀಟದ ಮೇಲೆ ಹೊಡೆದನು. ಭಾರತಿ ಅಂತ ಭಾರತ ದೇಶಕ್ಕೆ ಹೆಸರುಗಳಷ್ಟು ಜ್ಞಾನದಲ್ಲಿ ರತರಾಗಿರುವಂಥ ದೇಶವಾದ್ದರಿಂದ ಅದು ಭಾರತಿ ಅಂತ ಹೆಸರು. ಭಾರತಿ ಅಂದ್ರೆಗೇನ ಜ್ಞಾನ ಸ್ವರೂಪಳು ಅಂತ ಭಾರತಿ ಅಂತ ಹೆಸರು. ಭಾರತಿ ಮನೋಹರ ಕಿರೀಟದ ಮೇಲೆ ಹೊಡೆದನು. ಕೊಡಲಿಯ ಹೊಡೆತಕ್ಕೆ ಸರಸ್ವತಿಯ ಕಿರೀಟದಲ್ಲಿದ್ದ ರತ್ನಗಳು ಸಿಡಿದವು. ಪರದೇವಿಯು ಬಹು ಸಿಟ್ಟುಳ್ಳವಳಾಗಿ 100 ಬಾಣಗಳಿಂದ ರಾಕ್ಷಸನನ್ನು ಬಿಡದೆ ಹೊಡೆದಳು. ಮತ್ತೆ ರಕ್ಕಸನು ಮುಂದೆ ಹೋಗಿ ಸಿಂಹವನ್ನು ನೆಲಕ್ಕೂ ಉರುಳಿಸಲು ಪರದೇವಿಯ ಕಿರೀಟದ ಮೇಲೆ ಹೊಡೆದನು. ಅರ್ಧಚಂದ್ರಾಕಾರದ ಬಾಣದಿಂದ ಕೊಡಲಿಯನ್ನು 100 ತುಂಡು ಮಾಡಿದಳು. ಕಲ್ಯಾಣಕರ ಮಂಗಳ ಸ್ವರೂಪ ದೇವಿಯು ಪರಾಕ್ರಮ ಇಲ್ಲದವಳೆ. ಜಗತ್ತಿನಲ್ಲಿ ಪರ್ವತಗಳು ಪುಡಿಯಾಗುವಂತೆಯೂ ಸಮುದ್ರವು ಉಕ್ಕೇರುವಂತೆಯೂ ಬಾಣಗಳ ಸಮೂಹವನ್ನು ಸಿಟ್ಟಿನಿಂದ ಸುರಿಸಿದಳು. ನುಡಿಯಲು ಆಶ್ಚರ್ಯವು. ದೇವಿಯ ಬಾಣವು ಭಯಂಕರ ಸಿಡಿಲಿನಂತೆ ತಾಕಲು ಶಕ್ತಿಯು ಕಡಿಮೆಯಾಗಿ ಮೈಮೇಲೆ ಎಚ್ಚರವಿಲ್ಲದೆ ನಿಶುಂಭನು ಭೂಮಿಯ ಮೇಲೆ ಬಿದ್ದನು. ಇದನ್ನು ನೋಡಿದ ಶುಂಭನು ಬಿಲ್ಲನ್ನು ಹಿಡಿದು ದೇವಿಯ ಕೂಡ ಯುದ್ಧವನ್ನು ಮಾಡತೊಡಲು ಅಡಕಿಲ ಗಡಿಗೆಗಳು ಅಲ್ಲಾಡುವಂತೆ ಜಗವು ಅಲ್ಲಾಡಿತು. ಯುದ್ಧ ಮಾಡ್ತಾ ಇದ್ರೆ ಭೂಕಂಪ ಬಂದಂಗೆ ಆಗ್ತಿದೆ. ದೇವಿ ಮತ್ತು ರಕ್ಕಸನ ಶಂಖ ಧ್ವನಿಗೆಯು 10 ದಿಕ್ಕುಗಳ ಮಾತುಗಳು ಕೇಳದಂತಾದವು. ದೇವಿ ರಕ್ಕಸನ ಬಿಲ್ಲುಗಳ ಠೇಂಕಾರ ಧ್ವನಿಗಳಿಗೆ ಮೂಜಗವು ತಗ್ಗಿದ್ದು, ದೇವಿ ರಕ್ಕಸರ ಅತಿಶಯ ಕೂಗಿಗೆ ದಿಕ್ಕಿನಲ್ಲಿರುವ ಆನೆಗಳು ಉರುಳಿದವು. ದೇವಿ ಕಿರಿಸ್ತಾ ಇದ್ದರೆ ಆನೆಗಳ ಸೌಂಡ್ಗೆ ಉರುಳಿ ಬಿದ್ದೋಗ್ಬಿಡ್ತಾ ಇದ್ದಾವಂತೆ. ಬ್ರಹ್ಮಾಂಡವು ಒಡೆಯಿತು. ಶುಂಭ ಸರಸ್ವತಿಯರು ಸಿಟ್ಟಿನಿಂದ ವಾಹ್ವಾ ಎನ್ನುತ್ತಾ ಬಹು ಗರ್ಜನೆಯಿಂದ ಬಿಲ್ಲಿನಿಂದ ಪರಸ್ಪರ ಬಾಣಗಳನ್ನು ಕಡೆಹಿಡಿದರು. ರೂಪವು ಬಾಡಿತು, ಪರಾಕ್ರಮದ ಕಾವು ಹೆಚ್ಚಾಯಿತು. ಶುಂಭ ಪರ ವಸ್ತುವಿನಲ್ಲಿ ದೇವಿಯಲ್ಲಿ ಬಹುಸಿಟ್ಟಿನ ಪ್ರಕಾಶವು ಬೆಳಗಿತು. ನೋಡುತ್ತಿರಲು ದೇವಿ ರಕ್ಕಸರು ಸರಿ ಸಮವಾಗಿ ಯುದ್ಧವು ಮಾಡಿದರು. ನಿಶುಂಭನಿಗೆ ಎಚ್ಚರ ತಪ್ಪಿದ ಮರವೆಯೂ ಹೋಯಿತು. ಕೂಡಲೇ ಕಣ್ಣುಗಳಿಂದ ತೆರೆದು ಕೈಯಲ್ಲಿ ಬಿಲ್ಲನ್ನು ತಗೊಂಡು ಅಣ್ಣ ತಮ್ಮಂದಿರು ಇಬ್ಬರೂ ಕೂಡ ಶಾಂಭವಿಯ ಮೇಲೆ ಬಾಣಗಳನ್ನು ಸುರಿಸಿದರು. ಶಾಂಭವಿಯು ಇಬ್ಬರ ಬಾಣಗಳನ್ನು ನಾಶ ಮಾಡಿದಳು. ಆಕೆಯ ಕೈ ಚಮತ್ಕಾರವನ್ನು ಎಷ್ಟು ವರ್ಣಿಸಲಿ. ಆಕೆಯ ಬಾಣಗಳು ಲೆಕ್ಕವಿಲ್ಲದಷ್ಟಾಗಲು ಬಾಣದ ಕ್ರೂರತನಕ್ಕೆ ಶುಂಭ ಸಾರಥಿಯು ಬಿದ್ದನು. ಬಿಲ್ಲಿನ ದಾರ ಹರಿದು ಪತಾಕೆಯು ಮುರಿದು ಬಿದ್ದಿತು. ಕುದುರೆಗಳು ಮಡಿದವು, ಕಿರೀಟವು ಉದುರಿತು. ಶುಂಭನು ಶೂಲವನ್ನು ತಗೊಂಡು ಚಂಡಿಯ ಎದುರಿಗೆ ಬರಲು ಬಾಣಗಳ ಗುಂಪು ತಾಕಲು ಮೈಮೇಲೆ ಎಚ್ಚರಿಕೆ ಇಲ್ಲದೆ ಭೂಮಿಯಲ್ಲಿ ಮತ್ತೆ ಬಿದ್ದನು. ಅಣ್ಣನು ಮೂರ್ಛೆಗೊಂಡದ್ದನ್ನು ನೋಡಿ ಮೂರ್ಖ ಸ್ತ್ರೀಯಳು, ಇವಳು ಯಾರಿರುವಳೋ ಮಾತಾಡಿಸಿ ನೋಡುವನೆಂದು ಪ್ರಯತ್ನ ಮಾಡುತ್ತಾನಂತೆ. ಸ್ತ್ರೀಯಳೇ, ನೀನು ಯಾರು? ನಿನಗೆ ಯುದ್ಧವು ಯಾಕೆ? ಸ್ತ್ರೀಯಳೇ, ನಿನಗೆ ನಿಶ್ಚಯ ವಿಚಾರವಿಲ್ಲವೋ? ಶೂರರಲ್ಲಿ ಬಹುಶೂರರು, 3 ಲೋಕಕ್ಕೆ ಅರಸರು ಶುಂಭನೋಳು ಯುದ್ಧವು ನಿನಗೆ ಅಯ್ಯೋ ಮುಗಿಯುವುದೇ?
ಹರಿಹರರಿಗೆ ಸಹ ಅಸಾಧ್ಯವು. ವೀರಶುಂಭನು ತಮ್ಮ ನಿಶುಂಭ ನಾನು ಕೇಳೆಂದನು. ನನ್ನ ಮೇಲೆ ಅಣ್ಣನು ಮಾತನ್ನು ತರಬಹುದು. ಜೀವದಿಂದ ಬಿಡುವೇನು ಹೋಗು. ಹೋಗದಿದ್ದರೆ ಕೊಳ್ಳುವುದು ನಿಶ್ಚಿತ. ಸ್ತ್ರೀಯಲ ಮೇಲೆ ಕೈ ಮಾಡಬಾರದೆಂದು ಈವರೆಗೂ ಬಿಟ್ಟಿರುವೆನು. ತಡ ಮಾಡದೆ ಬೇಗ ಉತ್ತರ ಕೊಡು ಎಂದನು. ವಧೆಗಳು ತಿಂದು ಇವರಿಗೆ ಅಹಂಕಾರ ಮಾತ್ರ ಕಡಿಮೆ ಆಗೋದಿಲ್ಲ. ಈಗಲೂ ಇನ್ನೂ ಏನೋ ದಯ ಮಾಡ್ತಾಯಿದ್ರೆ ಈಗಲೂ ಯುದ್ಧನ ಬಿಟ್ಟು ಓಡೋಗು ಅಂತ ಇರ್ತಾರೆ. ನಿಶುಂಭನೇ ಕೇಳು, ಕೇಳಿದರೆ ಹೇಳಬೇಕಾಗುವುದು. ಇದೆಲ್ಲ ಸುಳ್ಳದ್ದೇ. ಬಹುಶೂರರಾದ ಶುಂಭ ನಿಶುಂಭರನ್ನು ಯುದ್ಧ ಭೂಮಿಯ ಮೇಲೆ ಕೊಂದು ಹೋಗುವೆನು. ನನಗೆ ಪರದೇವತೆ ಎನ್ನುವರು. ಕೇಳುವುದು ಇನ್ನೂ ಏನಿದ್ದರೂ ಕೇಳೆಂದಳು. ಕೇಳು ಎನ್ನುತ್ತಾ ಮೇಲಾದ ಬಾಣಗಳನ್ನು ಬಿಟ್ಟಳು. ಬಾಣಗಳ ಗುಂಪಿನ ಕಠಿಣತೆಯಿಂದ ಬಲವಾದ ರಕ್ಕಸನ ದೇಹವು ಅಲ್ಲಲ್ಲಿ ತೂತಾಯಿತು. ರಾಕ್ಷಸನು ಸಿಟ್ಟಾಗುತ್ತಾ ಇಂದ್ರಜಾಲವನ್ನು ಅನುಸರಿಸಿ ಬೇರೆ ಬೇರೆ ರೂಪದಿಂದ ಶಾಂಭವಿಯನ್ನು ಮುತ್ತಿದನು. ಕೇಳೆಂದು ಬಸವೇಶನಿಗೆ ಶಿವ ಹೇಳಿದನು. ಸಿಂಹವಾಗಿ ದೇವಿಯನ್ನು ಸುತ್ತಿದನು. ಶರಭಾಗಿ ಮುತ್ತಿದನು. ಕೂಡಲೇ ಆನೆಯಾಗಿ ಮುಟ್ಟಿದನು. ಭೂತ ಬ್ರಹ್ಮ ರಾಕ್ಷಸ ಹುಲಿಯಾಗಿ ಹೊಡೆದನು. ಆಗಿನ ಕಾಲದಲ್ಲಿ ರಾಕ್ಷಸ ಹತ್ರ ಕೂಡ ಅನಿಮ ಗರಿಮಾದಿ ಸಿದ್ಧಿಗಳಿರ್ತಾ ಇತ್ತು. ಅವ್ರ ಹತ್ರ ಕೂಡ ಇಷ್ಟ ಬಂದದ ರೂಪನ ಧಾರಣೆ ಮಾಡುವಂಥ ಶಕ್ತಿ ಇರ್ತಾಯಿತ್ತು. ಇವಾಗ ಅಂಥ ಶಕ್ತಿಗಳು ಯಾರಿಗಾದ್ರೂ ಬಂದುಬಿಟ್ರೆ ಅಲ್ಲಿ ಕ್ಯೂ ಲೈನ್ ಇಟ್ಕೊಂಡ್ಬಿಡ್ತಾರೆ. ಮಹಿಮೆಗಳು ತೋರಿಸಿದ್ರೆ ಸಾಕು, ಚಮತ್ಕಾರಕ್ಕೆ ನಮಸ್ಕಾರ ಅಂತಾರೆ. ಆಗ ರಾಕ್ಷಸರಲ್ಲಿ ಇರ್ತಾಯಿತ್ತು ನೋಡಿ. ಶುಂಭ ನಿಶುಂಭರು ಅವ್ರು ಇಷ್ಟ ಬಂದು ಒಂದು ಸತಿ ಸಿಂಹ ಆಗ್ತಾಯಿದ್ದಾರೆ, ಒಂದು ಸತಿ ಶರಭ ಆಗ್ತಾರೆ, ಒಂದು ಸತಿ ಆನೆ ಆಗ್ತಾಯಿದ್ದಾರೆ. ಆ ಮಾತ್ರ ಸಿದ್ಧಿಗಳಿದ್ದರೆ ನಾವಿಲ್ಲಿ ಪೂಜೆ ಮಾಡಿಬಿಟ್ಟು ಗುಡಿ ಕಟ್ಟಿಬಿಡ್ತೀವಿ. ಕೂಡಲೇ ಸಿಡಿಲು ಕಾಡ್ಗಿಚ್ಚು ಆಗಿಯೇ ಮುತ್ತಿದನು. ಇಂದ್ರಜಾಲದ ದೊಡ್ಡ ಸಮುದ್ರದಲ್ಲಿ ದೇವಿಯನ್ನು ಮುಳುಗಿಸಿದನು. ಹುಡಿಯು ಮುಸುಗಿತು. ಬಹು ಕತ್ತಲೆಯಾಯಿತು. ದೇವತೆಗಳ ಅವಯವಗಳು ಕಾಣದಂತಾದವು. ದುಷ್ಟ ರಕ್ಕಸನು ಕೊಡಲಿ, ಕತ್ತಿ, ಶೂಲಗಳನ್ನು ಮಳೆಯಂತೆ ಸುರಿಸಿದನು. ಶಾಂಭವಿಯ ಮೇಲೆ ಮೈರೂಪ ಕಾಣದಂತೆ ಮುತ್ತಿ ಹೊಡೆದನು. ಯಾವ ಕಡೆ ನೋಡಿದರೂ ಕೂಗುವಿಕೆಯು ತುಂಬಿತು. ಎಲ್ಲ ಕಡೆಗೂ ರಥದ ಚೀರಾಟದ ಧ್ವನಿಯೂ ಸುತ್ತಲೂ ಬಿಲ್ಲು ಬಾಣಗಳ ಶಬ್ದವಿರುತ್ತಿತ್ತು. ಅತ್ತ ಇತ್ತ 10 ದಿಕ್ಕುಗಳಲ್ಲಿ ಮನಸ್ಸಿಗೆ ಬಂದಂತೆ ಶಾಂಭವಿಯ ಮೈರೂಪಗಳನ್ನು ಕಾಣದಂತೆ ಮುತ್ತಿ ಹೊಡೆದನು. ದೇವಿಯು ಇಂದ್ರಜಾಲ ಸ್ವರೂಪಲಲ್ಲವೇ? ಆಕೆಗೆ ಸುಳ್ಳು ತೋರಿಕೆ ಮುಚ್ಚುವುದೋ? ದಿಟ್ಟಿಸಿ ನೋಡಲು ಸುಳ್ಳು ತೋರಿಕೆಯೂ ಇಲ್ಲದಂತಾಯಿತು. ನೀಚ ರಕ್ಕಸನು ಸಿಟ್ಟಿನಿಂದ ಸಂಘರಹಿತಳಾದ ದೇವಿಯ ಮುತ್ತಿ ಹೊಡೆದನು. ಅವನ ಬಾಣವು 100 ಸೂರ್ಯರ ಪ್ರಕಾಶದಂತೆ ಹೊಳೆಯಿತು. ಯಾವುದ್ಯಾವುದೋ ಮಾಯಾ ರೂಪದಲ್ಲೆಲ್ಲ ಬಂದು ಯುದ್ಧ ಮಾಡಬೇಕು ಅಂದ್ಕೊಂಡಿದ್ದಾನೆ. ಆ ಮಾಯೆಯನ್ನು ಅವರು ಜ್ಞಾನ ಇರೋರು ಭ್ರಾಂತಿಗೆ ಯಾವತ್ತೂ ಈಡಾಗೋದಿಲ್ಲ. ಈ ಸಕಲ ಪ್ರಪಂಚನ್ನೇ ಮರುಮರೀಚಿಕೆ ಥರ ನೋಡ್ತಾ ಇರ್ತಾರೆ, ಭ್ರಾಂತಿ ಥರ ನೋಡ್ತಾರೆ. ಅವರನ್ನು ಮೋಸ ಮಾಡೋದಕ್ಕಾಗೋದಿಲ್ಲ ಮಾಯಾವಿಗಳು. ಸ್ವಲ್ಪ ವೇಳೆಯಲ್ಲಿಯೇ ಶುಂಭನು ಮೂರ್ಛೆಯಿಂದ ಎಚ್ಚರ ಆಗಿ ದೇವತೆಗಳು ನೋಡುವ ಹಾಗೆ ಕಮಲದಂತಿರುವ ಮುಖವನ್ನು ಅಲ್ಲಾಡಿಸುತ್ತಾ ಭಲೇ ನಿಶುಂಭ ಎನ್ನುತ್ತಾ ನೋಡಿದನು. ಬಾಣಗಳಿಂದ ಆಕಾಶವು ಕಾಣದಂತಾಯಿತು. ಬಾಣಗಳ ಭಯಂಕರ ಧ್ವನಿಗೆ ರಾಕ್ಷಸರ ಆರ್ಭಟಕ್ಕೆ ಬ್ರಹ್ಮಾಂಡವು ಒಡೆಯಿತು. ನಿಶುಂಭನು ಮಂತ್ರದ ಬಾಣಗಳನ್ನು ಹೊಡೆಯುವ ಪರಬ್ರಹ್ಮನ ಮೇಲೆ ಹೊಡೆದನು. ಸೂರ್ಯ, ಅಗ್ನಿ, ಯಮ, ನಿರುತಿ, ವರುಣ, ಬಾಣ ಮೊದಲಾಗಿ ವಾಯುವ್ಯ, ಕುಬೇರ, ಈಶಾನ್ಯ ಈ ಪ್ರಕಾರದ ಆಯುಧಗಳನ್ನು ಸಮೂಹದಿಂದ ಆರ್ಭಟಿಸಿ ಮುತ್ತು ಹೊಡೆದನು. ದೇವಿಯ ಮೇಲೆ ಬಹು ಪರ್ವತಗಳನ್ನು ಉರುಳಿಸಿದನು. ಬಹು ಸಿಡಿಲುಗಳನ್ನು ಸುರಿಸಿದನು. ಕತ್ತಲೆಯ ಗುಂಪನ್ನು ಹೊದಿಸಿದನು. ಬಾಣಗಳ ಕಾರ್ಮಳೆಯನ್ನು ಸುರಿಸಿದನು. ಡಾಲಿಗೆ ಹೊಳೆಯುವ ಕತ್ತಿ, ಗದೆ, ಮೂರೇಣಿನ ಆಯುಧಗಳಿಂದ ಹೊಡೆದನು. ಬಸವೇಶನೇ ಕೇಳು, ಪರಬ್ರಹ್ಮವೆಂಬ ಪರ್ವತಕ್ಕೆ ಆಯುಧ ಸಮೂಹವು ಮುಸುಕಲು ಏನಾಗುವುದು? ಪರಬ್ರಹ್ಮ ಈ ಭೌತಿಕವಾದಂಥ ವಸ್ತುಗಳು ಏನು ಸ್ಪರ್ಶನೆ ಮಾಡೋಕ್ಕಾಗೋದಿಲ್ಲ. ಸರ್ವವ್ಯಾಪಕವಾದಂಥ ಪರಮಾತ್ಮನ ಈ ಸಣ್ಣ ಸಣ್ಣ ವಸ್ತುಗಳಲ್ಲಿ ಏನು ಮಾಡೋಕ್ಕಾಗುತ್ತೆ? ಬೆಟ್ಟಗಳು ಕೂಡ ಸಣ್ಣ ವಸ್ತುಗಳಾಗ್ಬಿಡ್ತವೆ. ಬಾಣಗಳಿಂದ ಕತ್ತರಿಸುತ್ತಾ ಮಂತ್ರಾಸ್ತ್ರಗಳನ್ನು ಸಮೂಹವನ್ನು ನುಂಗಿದಳು, ತಿಂದುಬಿಟ್ಲಂತೆ ಕಾಲಿಕಾ ಸ್ವರೂಪದಲ್ಲಿ.
ಕತ್ತಿ ಗದೆ ಮುಸುಂಡಿಗಳನ್ನು ನಾಶ ಮಾಡಿದಳು. ರಾಕ್ಷಸ ರಾಜನು ಹದನಾದ ಬಾಣಗಳಿಂದ ಮುಸುಕಿ ನೋಯಿಸಿದಳು. ದೇವಿಯ ಹದವಾದ ಬಾಣಗಳು ತಾಕಲು ಸಿಡಿಲು ಬಡಿದಂತಾಗಲು ಸಿಟ್ಟಿನ ಸಂಭ್ರಮವನ್ನು ಏನೆಂಬನು. ಶರೀರವು ಕೆಟ್ಟ ವಾಸನೆಯುಳ್ಳದಿಲ್ಲದಾಯಿತು. ಕಣ್ಣುಗಳಿಂದ ಕಿಡಿಗಳು, ಮೂಗಿನಿಂದ ಹೊಗೆಯು ಹೊರಟವು. ರಾಕ್ಷಸರೊಡನೆ ಹಳ್ಳನ್ನು ಕಡಿಯುತ್ತಾ ಅಗಲವಾದ ಶಿವನ ಬಾಣವನ್ನು ತಗೊಂಡನು. ಶಿವನ ಬಾಣವನ್ನು ತೆಗೆಯಲು ಅದರ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚಾಯಿತು. ಅತಿಶಯ ಹೊಗೆಯು 3 ಲೋಕಗಳನ್ನು ಪಸರಿಸುತ್ತಲಿತ್ತು. ಬುಗಿಲೆನ್ನುತ್ತಾ ಅಲಗಿನ ತುದಿಯಿಂದ ದಟ್ಟವಾದ ಉರಿಯು ಹೊರಟಿತು. ಕಿಡಿಗಳು ಧ್ರುವಲೋಕದವರೆಗೂ ಹಾರಿದವು. ಮೇಲ್ಗಡೆ ಸ್ವರ್ಗ ತನಕ, ಅಲ್ಲಿ ತನಕ ಹೊಗೆ ಹೋಗಿ ಅಲ್ಲೆಲ್ಲ ಮುಚ್ಕೊಂಡ್ಬಿಡ್ತಾ ಇತ್ತಂತೆ. ಉರಿಯಿಂದ ಭೂಮಿ 2 ಭಾಗವಾಯಿತು. ಪರ್ವತಗಳು ಪುಡಿಯಾಗಿ ಉರುಳಿದವು. ಬಹುಕಿಚ್ಚಿನ ಜುಲಗಳಿಂದ ಸಮುದ್ರಗಳು ಕುದಿದು ಗಟ್ಟಿಯಾದವು. ಶೇಷನ ಹಣೆಯಲ್ಲಿರುವ ರತ್ನಗಳು ಸಿಡಿದವು. 8 ದಿಕ್ಕುಗಳಲ್ಲಿರುವ ಆನೆಗಳು ಮೊಳಗಿದವು. ಆಶ್ಚರ್ಯ ಏನೆಂಬುದು ದೇವಗಂಗೆಯು ಉರಿಯನ್ನು ಉಗುಳಿತು. ಭಯಂಕರ ಬಾಣದಿಂದ ಆಕಾಶವು ಗೋಳಿಟ್ಟಿತು. ಶಂಕರ, ಸದಾಶಿವ, ಸರ್ವ ಜಗಗಳನ್ನು ರಕ್ಷಿಸು ಎನ್ನುತ್ತಾ ದೇವತೆಗಳು ದುಃಖಿತರಾದರು. ದುಷ್ಟ ರಾಕ್ಷಸನು ಬಿಲ್ಲಿನಿಂದ ಬಾಣವನ್ನು ತೀವ್ರವಾಗಿ ಜಗ್ಗಿ ದೇವಿಗೆ ಹೊಡೆದನು. ಪರ್ವತಗಳು ಉದುರುವಂತೆ ಕಿಡಿಗಳು ಉದುರಿದವು. 3 ಲೋಕಗಳು ನಡುಗಿದವು. ಬಾಣವು ಮನೋಹರವಾಗಿ ಸರಸ್ವತಿಯ ಬಾಯಿ ತಂಪಿನಲ್ಲಿ ಅಡಗಿತು. ರಾಕ್ಷಸನು ಆಶ್ಚರ್ಯವುಳ್ಳವನಾದನು. ಸರಸ್ವತಿ ದೇವಿ ಬಾಯಲ್ಲಿ ಹೋಗಿ ಬಾಣ ತಣ್ಣಗಾಗೋಯ್ತಂತೆ, ಅವನು ಬಿಟ್ಟಿದ್ದು ಬಾಣ. ಒಟ್ಟಾದ ಸಿಟ್ಟಿನಿಂದ ಶೂರತನದ ಹೆಚ್ಚಳವನ್ನು ಎಷ್ಟು ಹೇಳುವೆನು. ಪರಾಂಬಳ ಮೇಲೆ ಚಕ್ರವನ್ನು ತೀವ್ರವಾಗಿ ತಗೊಂಡನು. ಚಕ್ರವನ್ನು ಧರಿಸಿ ಶೋಭಿಸುತ್ತಿದ್ದ ವಿಷ್ಣುವಿನಂತೆ ಬರುತ್ತಿರಲು ಆತನ ಚಕ್ರವನ್ನು ಭಾರತಿಯು ಬಾಣದಿಂದ ಕಡಿದಳು. ಆಗ ಭಯಂಕರ ಗದೆಯನ್ನು ತಗೊಂಡು ದೇವಿಯನ್ನು ತೀವ್ರವಾಗಿ ಹೊಡೆದನು. ದೇವಿ ಉರುಳುವಂತೆ ಗದೆಯನ್ನು ಕಡಿದಳು. ರಾಕ್ಷಸ ಒಡೆಯನು ಕತ್ತಿಯನ್ನು ತಕ್ಕೊಂಡನು. ಕತ್ತಿಯಿಂದ 100 ಸಾರಿ ಹಾರಿ ಹೊಡೆಯಲು ದೇವಿಯು 100 ಸಾರಿಯೂ ಶೂಲದಿಂದ ಕತ್ತರಿಸಲು ರಾಕ್ಷಸನು ಕಣ್ಣುಗಳಿಂದ ಕಿಡಿಗಳನ್ನು ಉದುರಿಸುತ್ತಾ ಆ ಶೂಲದ ಗಾಯವನ್ನು ತಪ್ಪಿಸುತ್ತಾ ಆರ್ಭಾಟದಿಂದ ಶಾಂಭವಿಯನ್ನು ಶೂಲದಿಂದ ಸಿಡಿದು ಬೀಳುವಂತೆ ತಿವಿದನು. ನಿಶುಂಭನ ಇರಿವ ಶೂಲದ ಹಸ್ತವನ್ನು ದೇವಿಯು ತರಿಯಲು ಶೂಲಹಸ್ತವು ಹಾರಿ ದೇವತೆಗಳನ್ನು ಓಡಿಸಿತು. ಆಗ ದೇವಿಯ ಹತ್ತಿರ ತಿರುಗಿತು. ಅದನ್ನು ದೇವಿಯು ಶೂಲದಿಂದ ಚೂರು ಮಾಡಿದಳು. ದುಷ್ಟ ರಕ್ಕಸನು ಮತ್ತೆ ಎಡಗೈಯಿಂದ ಗದೆಯನ್ನು ತಗೊಂಡು ಬರಹತ್ತಿದ್ದನು. ನಿಶುಂಭನು ಎತ್ತಿಕೊಂಡು ಬರುವ ಗದೆಯ ಹಸ್ತವನ್ನು ದೇವಿಯು ಮತ್ತೆ ಕಡಿದಳು. ಹಸ್ತಸಹಿತ ಗದೆಯು ದೇವತೆಗಳನ್ನು ಓಡಿಸಿ ಇತ್ತ ಶಾಂಭವಿಯ ಹತ್ತಿರ ಬರಲು ಅದನ್ನು ಕತ್ತರಿಸಿದಳು. ರಾಕ್ಷಸನು ಭಳರೇ ಎಂದು ಹೊಗಳಿ ಶಾಂಭವಿಯೇ ಇತ್ತ ನೋಡೆಂದೆನ್ನುತ್ತಾ ಕಾಲಿನಿಂದ ಒದೆದನು. ಒದೆಯುವುದಕ್ಕಿಂತ ಮೊದಲೇ ದೇವಿಯು ನಿಶುಂಭನ ತೊಡೆಗಳನ್ನು ಕಡಿದು ಹಾಕಿದಳು. ನಿಶುಂಭನು ಶಾಂಭವಿಯೇ, ಯುದ್ಧವು ಮುಗಿಯಿತೇನು, ಹೆದರಬೇಡ ನೋಡೆನ್ನುತ್ತಾ ಬಾಯಿಯನ್ನು ತೆರೆದು ದೇವಿಯನ್ನು ನುಂಗಲಿಕ್ಕೆ ಬರಲು ದೇವಿಯು ಕೂಗುತ್ತಾ ಕತ್ತಿಯಿಂದ ಶಿರವನ್ನು ಕತ್ತರಿಸಿದಳು. ಆ ನಿಶುಂಭನ ತಲೆಯು ಆಕಾಶಕ್ಕೆ ಏರಿತು. 3 ಲೋಕಗಳು ಒಂದು ಕಡೆ ಗುಂಪಾಗಿ ಬೀಳುವಂತೆ ಆರ್ಭಾಟ ಮಾಡುತ್ತಾ ಶಿವನ ಹತ್ತಿರ ಬರಲು ಶಿವನು, ಶೂರನೇ ಕೇಳು, ನಾವು ನಿಮ್ಮವರೆನ್ನಲು ವಿಷ್ಣುವಿನ ಕಡೆಗೆ ಹೋಯಿತು. ಶೂರನೇ, ನಿನಗೆ ವಿರೋಧವಿಲ್ಲ ಎನ್ನಲು ದೇವತೆಗಳು ಹುಡುಕಿದರು. ದೇವತೆಗಳನ್ನು ನಾಶ ಮಾಡುವ ನಿಶುಂಭನ ತಲೆಯು ಸಿಟ್ಟಿನಿಂದ ಬರುತ್ತಿರಲು ದೇವತೆಗಳು ತಿರುಗಾಡಿ ಧ್ವನಿಯು ಕುಗ್ಗಿ ನಾವು ಸೇವಕರಿರುವೆನೆನ್ನುತ್ತಾ ಕೈ ಮುಗಿದರು. ತಲೆಯು ಶೂರತನದಿಂದ ಬಳ್ಳಿದಳನ್ನು ನೋಡುತ್ತಾ ಮೆಲ್ಲಗೆ ಇಳಿಯಿತು. ಚಂದ್ರನಿಗೆ ರಾಹು ಮುತ್ತಿದಂತೆ ದೇವಿಯನ್ನು ಮುಸುಗಿತು. ಭಾರತಿಯು ಧೈರ್ಯವಂತನಾದ ನಿಶುಂಭನ ತಲೆಯನ್ನು 7 ಬಾಣಗಳಿಂದ ಹೊಡೆದು
ಕಡೆ ಹಿಡಿದಳು. ಸಪ್ತಮಾತೃಕೆಯರು ನಿಶುಂಭನ ಸೈನ್ಯವನ್ನು ಬೆನ್ನಟ್ಟಿ ಹೋದರು, ಪುಡಿ ಮಾಡಿ ಹಾರಿಸಿದರು. ಜಗತ್ತಿನ ಮಲ್ಲರನ್ನು ವಜ್ರಾಸ್ತ್ರ ಮೊದಲಾದ ಆಯುಧಗಳಿಂದ ಹೊಡೆದು ಕುಟ್ಟು ತೆಗೆದರು. ಇಲ್ಲಿ ವಿಚಾರ ಬರುತ್ತೆ. ಮುಂಚೆನೇ ನಾವು ತಿಳ್ಕೊಂಡಿದ್ವಿ, ಶುಂಭ ನಿಶುಂಭರೆಂದರೆ ನಮ್ಮಲ್ಲಿರುವ ಅಹಂ ಮಮಕಾರಗಳೇ, ನಾನು ನನ್ನದು ಎಂಬುವ ಭಾವನೆ ಶುಂಭ ನಿಶುಂಭರು. ನಿಶುಂಭ ಶರೀರ ಇಂದ್ರಿಯಾಂತಃಕರಣಗಳು ನನ್ನವೆಂಬುವ ದುರಭಿಮಾನವುಳ್ಳವನೇ ನಿಶುಂಭನು. ಈ ಶರೀರ ಈ ಇಂದ್ರಿಯಗಳು ನನ್ನದು ಅನ್ನೋದು ದುರಭಿಮಾನ. ಅದು ನನ್ನದೆನ್ನುವುದು ಇಂದಾಗುವ ಹಾನಿ ಅಪಾರ. ಈ ಶರೀರ ನಂದು ಅಂದ್ಕೊಂಡ ಮೇಲೇ ಈ ಶರೀರಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳೆಲ್ಲ ನಮಗಾಗ್ಬಿಡ್ತವೆ. ಮಮಕಾರಕ್ಕಿಂತ ಮಿಕ್ಕಿನ ಬಂಧನವುಂಟೆ, ಮಮಕಾರನೇ ತುಂಬ ಬಂಧನ ಎಂಬಂತೆ ನನ್ನದೆನ್ನುವುದಕ್ಕಿಂತ ಹೆಚ್ಚಿನ ಬಂಧನವು ಯಾವುದೂ ಇಲ್ಲ. ಶರೀರದಲ್ಲಿ ಯಾವ ವಸ್ತುಗಳಿವೆ, ಯಾವುದರಿಂದ ಹುಟ್ಟಿವೆ ಹೇಳಲಿಕ್ಕೆ ಬರಬೇಕು. ಶರೀರ ನಿನ್ನದಾಗಿದ್ದರೆ ಅತಿ ಸುಂದರವಾಗಿ ಮಾಡಿಕೊಳ್ಳಬಹುದಾಗಿತ್ತಲ್ಲ. ನಂದು ಶರೀರ ಅಂತಾರಲ್ಲ, ಮತ್ತು ಸಾಯಿದ್ರಲ್ಲಿ ಹಂಗೆ ಜೀವಂತವಾಗಿರ್ಬೋದಲ್ಲ, ವೃದ್ಧಾವಸ್ಥೆ ಬರೆದಿರೋ ಹಂಗೆ ನಿಲ್ಲಿಸ್ಬೋದಲ್ಲ. ನಮ್ಮ ಶರೀರದ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೋದಲ್ಲ. ಏನಾದರೂ ಇದೆ ನಮ್ಮ ಕಂಟ್ರೋಲು. ಇಲ್ಲ ನಾನು ಇಷ್ಟಪಟ್ಟರೆ ಊಟ ತಿಂತಾಯಿದ್ದೀನಿ, ಇಲ್ಲಾಂದರೆ ತಿನ್ನೋಕ್ಕಾಗಲ್ವಲ್ಲ ಅಂತ ಅನಿಸುತ್ತೆ. ಸರಿ, ತಿನ್ನೋದ್ರಲ್ಲೇನೋ ನೀನು ಇಷ್ಟ ಇದ್ರೇ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅನ್ಕೋಬೋದು. ಮತ್ತು ನೀರು ಕುಡಿದ ಮೇಲೆ ಮೂತ್ರ ವಿಸರ್ಜನೆ ಮಾಡುವಾಗ, ಮಲ ವಿಸರ್ಜನೆ ಮಾಡುವಾಗ, ಇಲ್ಲ ನಾನು ಮೂತ್ರ ವಿಸರ್ಜನೆ ಮಾಡಲ್ಲ, ಮಲ ವಿಸರ್ಜನೆ ಮಾಡಲ್ಲ ಅಂತ ನಿಂದೇನಂದ್ರೆ ನಡೆಯುತ್ತಲ್ಲಿ. ಅರ್ಜೆಂಟಾಗಿ ಬಂದ ಮೇಲೆ ನಿನ್ನ ಮಾತು ಕೇಳೋದಿಲ್ಲ ಶರೀರ. ಅದು ಹೊರಗಡೆ ಹೋಗ್ಬೇಕಂದ್ರೆ ಹೋಗ್ತಾನೆ ಇರಬೇಕು. ಏನಿದೆ ಕಂಟ್ರೋಲ್ ನಿನ್ನ ಶರೀರದ ಮೇಲೆ? ಸುಮ್ಮನೆ ನನ್ನ ಶರೀರ ನಾನು ಹೇಳ್ದಂಗೆ ಕೇಳ್ತಾ ಇರುತ್ತೆ ಶರೀರ ಅಂತಂತ ಇರ್ತೀವಿ. ಏನೂ ಇಲ್ಲವೇ ಇಲ್ಲ ಶರೀರದಲ್ಲಿ ನಮ್ಮ ಕಂಟ್ರೋಲು. ನಿಜವಾಗಿ ವಿಚಾರಿಸಿದರೆ ಇಡೀ ಜಗತ್ತು ದೇವಿಯಿಂದಾಗಿರುವುದರಿಂದ ಶರೀರವು ಈ ದೇವಿ ಇದೆ. ಪಾಂಚಭೌತಿಕವಾದ ವಸ್ತುಗಳದೆ, ಪಾಂಚಭೌತಿಕವಾದ ಪ್ರಪಂಚವು ದೇವಿಯಿಂದಲೇ ಉತ್ಪತ್ತಿಯಾಗಿರೋದು. ಎಲ್ಲವೂ ದೇವರದೇ. ಇದು ಇರಲಿಕ್ಕೆ ಮನೆ ಕೊಟ್ಟರೆ ಮನೆಯೇ ನನ್ನದೆನ್ನುವ ಅಧಮನಂತೆ ದೇವಿಯು ನಿನಗಿರಲಿಕ್ಕೆ ಶರೀರ ಕೊಟ್ಟರೆ ಶರೀರನೇ ಎನ್ನುವುದು ತಪ್ಪಲ್ಲವೇ? ಪಾಪಿ, ದೇವದ್ರೋಹಿ, ಕೃತಜ್ಞನಾಗಿ ಬಹುಕಾಲ ನರಕ ದುಃಖವನ್ನು ಅನುಭವಿಸಬೇಕಾಗುವುದು. ಅನ್ಯರ ವಸ್ತು ನನ್ನದೆಂದರೆ ಅವನಿಗೆ ಮರಣದಂಡನೆಯೇ ಪ್ರಾಪ್ತಿಯು. ಇದು ಪಾಂಚಭೌತಿಕವಾದ ವಸ್ತುಗಳು, ಪಂಚಭೂತಗಳಿಗೆ ಸಂಬಂಧಪಟ್ಟಂಥ ಶರೀರ ಏನೋ ಸ್ವಲ್ಪ ಹೊತ್ತು ಬಾಡಿಗೆ ಮನೆ ಕೊಟ್ಟಂಗೆ ಕೊಟ್ಟರೆ ನನ್ನದು ಶರೀರ ನನ್ನದು ಅಂದ್ಬಿಟ್ಟು ಕಬ್ಜಾ ಮಾಡಿಬಿಟ್ಟಿದ್ದೀವಿ. ತಪ್ಪಲ್ಲ. ಬೇರೆಯವ್ರ ಜಮೀನು ನಾವು ಕಬ್ಜಾ ಮಾಡಿಬಿಟ್ರೆ ಎಷ್ಟು ಕೋಪ ಬರುತ್ತೆ. ನಮ್ಮ ಜಮೀನು ಯಾರಾದರೂ ಬೇರೆಯವ್ರು ಕಬ್ಜಾ ಮಾಡಿದ್ರು. ನಾವು ಈ ಪಾಂಚಭೌತಿಕವಾದ ಶರೀರವನ್ನು ಕಬ್ಜಾ ಮಾಡ್ಕೊಂಡ್ಬಿಟ್ಟು ನನ್ನದು ಅಂತ ಇರ್ತೀವಿ. ಆ ಭೂದೇವಿ ನಗ್ತಾ ಇರ್ತಂತೆ, ಓಹ ನೀನು ನಾಯಿ ಕೊಡೋ ಥರ, ಮಶ್ರೂಮ್ ಥರ, ಪುಟ್ಟುಗುಂಕ ಅಂತಾರಲ್ಲ, ಅದರ ಥರ ನೀನು ಬೆಳಿತೀಯ ಮತ್ತು ನನ್ನಲ್ಲಿ ಗೊಬ್ಬರ ಹಾಕಿ ಹೋಗ್ತೀಯ. ಸುಮ್ಮನೆ ಮಧ್ಯದಲ್ಲಿ ನಾನು ನನ್ನದು ಅಂತ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಬಾರ್ಡ್ರ್ ಹಾಕ್ಕೊಂತಾರೆ. ಇಲ್ಲಿಂದ ಸರ್ವೆ ನಂಬರ್ ಕಲ್ಲಿ, ಇಲ್ಲಿಂದ ಅಲ್ಲಾಕು, ಅಲ್ಲಿಂದ ಇಲ್ಲಾಕು, ನನ್ನದು ಅನ್ಕೋ, ಸುಮ್ಮನೆ ಭ್ರಾಂತಿ ಕೊಡು. ನೀವೆಲ್ಲ ನನ್ನದು ಅಂದ್ಕೊಂಡು ಎಲ್ಲರೂ ಅದೇ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾರೆ. ಭೂಮಿ ಮಾತ್ರ, ಜಮೀನು ಮಾತ್ರ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅಷ್ಟೇ. ನಿನಗೆ ಕಾಣುವ ಪಂಚಭೂತಾತ್ಮಕ ಶರೀರವು ನನ್ನದೆಂದರೆ ನಿನಗೆ ಕಾಣುತ್ತಿರುವ ಈ ಶರೀರನ ಮಾತ್ರ ನನ್ನದಂತ ಇದೆಯಲ್ಲ. ಮತ್ತೆ ಅದೇ ಥರ ಮತ್ತೆ ಈ ಶರೀರ ನಿನ್ನದಾಗಿದ್ದರೆ ಮತ್ತೆ ಹಂದಿ, ನಾಯಿ, ನರಿ ಮೊದಲಾದ ಶರೀರಗಳು, ರಕ್ತ ಮಾಂಸಾದಿ ಸಪ್ತಧಾತುಗಳು, ಮಲಮೂತ್ರಾದಿಗಳೆಲ್ಲವೂ ನನ್ನದೆನ್ನಬೇಕಾಗುತ್ತದೆ. ಅದನ್ನು ನನ್ನದೇ ಅಂತಿದ್ದು. ಮತ್ತೆ ಈ ಶರೀರ ಮಾತ್ರ ನನ್ನದು ಅಂತ ಇದೆಯಲ್ಲ, ನನ್ನ ಸಂಪತ್ತು ಅಂತ. ಇದರಿಂದ ನಿನಗೆ ಹಾನಿಯೂ ಹಾಗೂ ಹಾಸ್ಯಾಸ್ಪದವೆನಿಸುವುದು. ನಿನ್ನಲ್ಲಿಯೇ ಹುಟ್ಟಿ ನಿನ್ನನ್ನಗಳದೆ ನಿನ್ನಲ್ಲಿಯೇ ಲಯಿಸುವ ವಸ್ತುಗಳು ಮತ್ತು ಅವುಗಳ ಮೇಲೆ ಅನ್ಯರ ಅಧಿಕಾರ ಯಾರದೂ ಇರಬಾರದು. ಅಂತಹ ವಸ್ತುವು ನಿನ್ನದೆನಿಸುವುದು. ಅದು ನಮ್ಮ ಒಳಗಡೆ ಇರೋ ಸಚ್ಚಿದಾನಂದ ಸ್ವರೂಪ ಏನು ಕೇವಲ ಸಾಕ್ಷಿ ರೂಪದಲ್ಲಿರುತ್ತೋ ಅದೊಂದೇ ನಮ್ಮದು ವಸ್ತು, ಅದೇ ನಾವಾಗಿದ್ದೀವಿ. ಅದು ಬಿಟ್ಟು ಮಿಕ್ಕಿದ್ದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ಏನೂ ನಮ್ಮದಲ್ಲ. ಸುಮ್ಮನೆ ನನ್ನದು ಅಂದ್ಕೊಂಡು ಇಟ್ಕೋಬೇಕಂತ ಗಟ್ಟಿಗೆ ಪ್ರಯತ್ನ ಮಾಡ್ತಾರೆ. ನೀನು ಎಷ್ಟು ಪ್ರಯತ್ನ ಮಾಡಿದ್ರೂ ಎಲ್ಲ ಬಿಟ್ಟು ಹೋಗ್ತಾ ಇರಬೇಕು. ಭೂಮಿ ಬಿಟ್ಟು ಹೋಗ್ತಾ ಇರಬೇಕು, ಶರೀರ ನೀನು ಬೇಕಂದ್ರೂ ಕೂಡ ನಿನ್ನನ್ನು ಬಿಟ್ಬಿಡುತ್ತೆ ಒಂದು ದಿವಸ. ಇದನ್ನು ವಿಚಾರಿಸಲು ನನ್ನದೆನ್ನುವ ವಸ್ತುವು ಜಗತ್ತಿನಲ್ಲಿ ಯಾವುದೂ ಇಲ್ಲವು, ಯಾವುದು ಒಂದು ವಸ್ತು ಕೂಡ ಇಲ್ಲ. ಅದಕ್ಕೆ ನಿಜವಾದ ಭಕ್ತರು ಪೂಜೆ ಮಾಡಬೇಕಾದ್ರೆ, ಅಯ್ಯೋ ದೇವರೇ, ಯಾವ ವಸ್ತು ತಗೊಂಡ್ರೂ ಕೂಡ ನೀನು ಸೃಷ್ಟಿ ಮಾಡಿರೋದೆ, ನಿನ್ನ ಕೃಪೆ ಇಲ್ಲ ಅಂದರೆ ಒಂದು ಹೂವು ಕೂಡ, ಗಿಡದಿಂದ ಹೂವು ಕೂಡ ಬರೋದಿಲ್ಲ.
ಎಲ್ಲವೂ ನೀನು ಸೃಷ್ಟಿ ಮಾಡಿದ ವಸ್ತುವನ್ನು ನಿನಗಿಟ್ಬಿಟ್ಟು ನಾನೇನೋ ದೊಡ್ಡ ಪೂಜೆ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ನನ್ನದು ಅನ್ನೋದು ಯಾವುದೂ ಇಲ್ವಪ್ಪ ಈ ಪ್ರಪಂಚದಲ್ಲಿ, ಏನೂ ಕಾಣಿಸ್ತಾ ಇಲ್ಲ ನನಗೆ. ಒಂದು ಕಾಣಿಸ್ತಾ ಇದೆ, ಒಂದು ಅಹಂಕಾರ. ನಾನು ಅನ್ನೋ ಒಂದು ಅಹಂಕಾರ ಮಾತ್ರ, ಯಾಕೆ ಇದು ನನ್ನದೇ ಸಪ್ರೇಟಾಗಿ ಕಾಣಿಸ್ತಾ ಇದೆ. ಆ ಅಹಂಕಾರನೇ ನಿನಗೆ ಸಮರ್ಪಣೆ ಮಾಡಿಬಿಡ್ತೀನಿ ಅಂತ ಪೂಜೆಯಲ್ಲಿ ಅಹಂಕಾರನೇ ಕೊಟ್ಟುಬಿಡ್ತಾರೆ. ಆ ಥರ ಸ್ಥೂಲ ಶರೀರವು ಅನ್ನ ನೀರುಗಳು ಅಥವಾ ತಂದೆ ತಾಯಿಗಳ ರಥೋರಕ್ತದ ರೂಪಾಂತರವು ನಿನ್ನದಲ್ಲ. ಪ್ರಾಣವು ಕಡೆಗೆ ಯಮನದು. ಪ್ರಾಣ ಕೂಡ ಅಷ್ಟೇ, ಯಮರಾಜ ತಗೊಂಡು ಹೋಗ್ಬಿಡ್ತಾನೆ ಪ್ರಾಣ. ಶರೀರವು ನಾಯಿ, ನರಿ, ನೊಣ, ಕಾಗಿ, ಹದ್ದು, ಗೆದ್ದಲುಗಳದ್ದು. ಇವೆಲ್ಲವೂ ಮಣ್ಣು ಪಾಳಾಗುವುದು. ಅಷ್ಟೇ ಅಲ್ಲ, ಈಗೇನೋ ಎಲ್ಲಿ ಸತ್ತೋದ್ಮೇಲೆ ಏನು ಮಾಡ್ತೀವಿ? ಸ್ಮಶಾನದಲ್ಲೂ ಹೂತು ಬರ್ತೀವಿ. ಸ್ಮಶಾನದಲ್ಲಿ ಆ ಶರೀರನ ಏನು ತಿಂತವೆ? ಎಲ್ಲ ಹುಳುಗಳು ತಿಂದುಬಿಡ್ತವೆ. ಭೂಮಿಯಲ್ಲಿರೋ ಹುಳುಗಳು ತಿಂದುಬಿಡ್ತವೆ. ಆ ಹುಳುಗಳದ್ದು ಇದು ಶರೀರ. ಒಂದು ವೇಳೆ ಯಾರಾದರೂ ಅನಾಥ ಸಾಧುಗಳು ಹಿಂಗೆ ಪರಿವ್ರಾಜಕ ಮಾಡಿಕೊಂಡು ಕಾಡಲ್ಲಿ ಹಿಂಗೆ ಶರೀರ ಬಿಟ್ಬಿಟ್ರೆ, ಆ ಬದುಕಿದ್ದಾಗ ನಾನು ಅಂತ ಶರೀರ ಅಂತಾರೆ. ತಾಯಿ ಅಂತಾಳಂತೆ ಮಗನ್ನ, ಇದು ನನ್ನ ಮಗ, ನನ್ನ ಶರೀರ ಅಂತಾಳಂತೆ. ಹೆಂಡತಿ ಅಂತಾಳೆ, ನೀನು ನನ್ನ ಗಂಡ ಅಂತಾರೆ. ಮಕ್ಕಳಂತಾರೆ ನನ್ನ ತಂದೆ ಅಂತಾರೆ. ಮೊಮ್ಮಕ್ಕಳು ನಮ್ಮ ತಾತ ಅಂತಾರೆ. ಸತ್ತೋಗ್ಬಿಟ್ಟು ಹೆಣದ ಅಲ್ಲಿ ಬಿದ್ದೋಗ್ಬಿಟ್ಟಿದ್ರೆ ಅಲ್ಲಿ ಮತ್ತೆ ನಾಯಿಗಳು 2 ಕಾಲು ಹಾಕ್ಬಿಟ್ಟು ಜಗಳ ಆಡಿಕೊಂಡು, ಅದರಲ್ಲಿ ಬಲವಂತವಾದ ನಾಯಿ ಎದೆ ಮೇಲೆ ಕಾಲು ಹಾಕ್ಬಿಟ್ಟು ಆ ಶವನ ತಿನ್ನೋದಕ್ಕೆ, ಇದು ನನ್ನ ಶವ, ಇದು ನನ್ನ ಬಾಡಿ, ನನ್ನ ಊಟ ಬಿಟ್ಟುಬಿಡಿ ಅನ್ನುತ್ತಂತೆ. ನಾಯಿನೂ ನನ್ನದಂತ ಇದೆ, ಮಿಕ್ಕಿದ ನಾಯಿಗಳನ್ನು ಬೆದರಿಸುತ್ತಂತೆ. ಇದು ನನ್ನ ಫುಡ್, ಇದು ನನ್ನ ಶರೀರ, ಇದು ಬಿಟ್ಟು ಹೋಗ್ಬಿಡಿ ಅಂತ. ಆ ತಾಯಿನೂ ನನ್ನದಂತಾರೆ, ನೀನು ನನ್ನದಂತ ಇದೆಯಾ, ನಾಯಿನೂ ನನ್ನದಂತ ಅದು ಸತ್ತ ಪ್ರಾಣ ಹೋದ ಮೇಲೆ. ಮತ್ತು ಯಾರ್ದಿದು? ಸುಮ್ಮನೆ ನಾವು ಭ್ರಾಂತಿಯಿಂದ ನಂದು ಅಂತ ಇರ್ತೀವಿ ಶರೀರ. ಆದ್ದರಿಂದ ಶರೀರವು ನಿನ್ನದಲ್ಲದ್ದರಿಂದ ಶರೀರದ ಧರ್ಮಗಳಾದ ಜನನ ಮರಣಗಳು, ಜಾತಿ ವರ್ಣಾಶ್ರಮಗಳು ನಿನ್ನವಲ್ಲ. ಮತ್ತು ಶರೀರಕ್ಕೆ ಸಂಬಂಧಿಸಿದ ಸತಿ, ಪುತ್ರ, ಬಂಧು, ಬಾಂಧವರು ನಿನ್ನವರಲ್ಲ. ಯಾವುದೇ ಸಂಬಂಧ ತಗೊಂಡ್ರೆ ಶರೀರಕ್ಕೆ ಸಂಬಂಧ ಪಟ್ಟುಕೊಂಡೇ ಅಲ್ಲ ಸಂಬಂಧ ಹೇಳೋದು ನಾವು. ಈ ಶರೀರ ಹೋಯ್ತಂದರೆ ಮತ್ತೆ ಸಂಬಂಧ ಏನೂ ಇರೋದಿಲ್ಲ. ಒಂದು ಸತಿ ಒಂದು ತಾಯಿ ಮಗು ಸತ್ತೋಗಿರ್ತಾಳೆ, ಆ ಕಾಲು ಮೃತ್ಯು ಬಂದಿರುತ್ತೆ. ಸಿಕ್ಕಾಪಟ್ಟೆ ಆಳ್ತಾ ಇರ್ತಾಳೆ. ಋಷಿ ಹತ್ರ ಹೋಗ್ಬಿಟ್ಟು, ಏನೇ ಮಾಡಿ ನೀವು ನನ್ನ ಮಗನ ವಾಪಸ್ ಕರೆಸಿ ಅಂತಾರೆ. ಇಲ್ಲಮ್ಮ, ಈ ಸ್ಥೂಲ ಶರೀರನ ಬಿಟ್ಬಿಟ್ಟಿದ್ದಾನೆ, ಸೂಕ್ಷ್ಮ ಶರೀರದಲ್ಲಿರ್ತಾನೆ ಅಂತ. ಆ ಸೂಕ್ಷ್ಮ ಶರೀರನೇ ಕರೆಸಿ, ನನ್ನ ಮಗನ ನೋಡಬೇಕು, ನಾನು ಮಾತಾಡಬೇಕು ಅಂತ. ಸರಿ ಅಂತ ಅವರು ಯೋಗಿಗಳಿಗೆ ಶಕ್ತಿ ಇರುತ್ತೆ, ಆ ಸೂಕ್ಷ್ಮ ಶರೀರನ ಈಕೆ ಕಾಣಿಸೋ ಥರ ಮಾಡಿಸಿ ಕರೆಸ್ತಾನೆ. ಕರೆಸ್ಬಿಟ್ರೆ, ನೋಡಪ್ಪ ನಿಮ್ಮ ತಾಯಿ ಸಿಕ್ಕಾಪಟ್ಟೆ ಆಳ್ತಾ ಇದ್ದಾಳೆ, ನೀನು ಇಲ್ದಿರ ಬದುಕಕ್ಕೆ ಆಗೋಲ್ಲ ಅಂತ ಇದ್ದಾಳೆ, ಮತ್ತು ನಿಮ್ಮ ತಾಯಿಗೆ ಸ್ವಲ್ಪ ಕಾಣಿಸು ಅಂತಾರಂತೆ. ಅಯ್ಯೋ ಗುರುಗಳೇ, ಅನಾದಿ ಕಾಲದಿಂದ ಎಷ್ಟೊಂದು ಜನ ತಾಯಿಗಳಿದ್ದಾರೆ, ನೀವು ಯಾವ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ, ಅನಾದಿ ಕಾಲದಿಂದ 1000, 10,000, 20,000 ಕೋಟಿ ಜನ ತಾಯಿರಾಗ್ಬಿಟ್ಟಿರ್ತಾರೆ. ಈಗ ಯಾವ ತಾಯಿರ ಹತ್ರ ಹೋಗಬೇಕು ಅಂತ ಕೇಳ್ತಾನೆ. ಅಂದರೆ ಶರೀರಕ್ಕೆ ಒಂದೊಂದು ಜನ್ಮಕ್ಕೆ ತಗೊಂಡು ಆ ಜನ್ಮದಲ್ಲಿ ಆ ಶರೀರಕ್ಕೆ ಸಂಬಂಧಪಟ್ಟಾಗಿ ಒಂದು ತಾಯಿ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಶರೀರ, ಇನ್ನೊಂದು ತಾಯಿ. ಈಗ ಎಲ್ಲರ ತಾಯಿಯವರು ಮಕ್ಕಳು ಬರಬೇಕಂತ ಕೋರ್ತಾ ಇರ್ತಾರೆ. ಯಾರ ಹತ್ರ ಹೋಗ್ಬೇಕೀಗ? 10 ಕೋಟಿ ಜನರ ಹತ್ರ ಹೋಗೋಕ್ಕಾಗುತ್ತಾ? ಆದ್ದರಿಂದ ಈ ಸ್ಥೂಲ ಶರೀರ ಇರೋ ಅಷ್ಟು ತನಕನೇ ಈ ಸಂಬಂಧ. ಸ್ಥೂಲ ಶರೀರದಿಂದ ಸ್ವಲ್ಪ ಹೊರಗಡೆ ಹೋದರೆ ಮತ್ತೆ ಸಂಬಂಧನೇ ಹೋಯಿತು. ಸೂಕ್ಷ್ಮ ಶರೀರವು ಸತ್ವ ರಜೋ ಗುಣಗಳಿಂದ ಆದದ್ದು, ನಿನ್ನದಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಇಚ್ಛಾಶಕ್ತಿಯು ಪ್ರಧಾನವಾದವುಗಳು. ಪಂಚ ಜ್ಞಾನೇಂದ್ರಿಯಗಳು, ಜ್ಞಾನಶಕ್ತಿ ಪ್ರಧಾನವಾದವುಗಳು. ಪಂಚವಾಯುವುಗಳು, ಪಂಚ ಕರ್ಮೇಂದ್ರಿಯಗಳು, ಕ್ರಿಯಾಶಕ್ತಿ ಪ್ರಧಾನವಾದವುಗಳು ನಿನ್ನವಲ್ಲ. ಯಾವುದೇ ಆಗಲಿ, ಮನಸ್ಸು, ಬುದ್ಧಿ ಇವೆಲ್ಲ ಕೂಡ ನಮಗೇನು ಸಂಬಂಧ ಇಲ್ಲ. ಸುಮ್ಮನೆ ನಾವೇ ಅದರ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಸಂಬಂಧ ಇಲ್ಲ ಅಂದರೆ ಅದ್ರ ಜೊತೆ ತಲೆ ಕೆಡಿಸ್ಕೊಳ್ಳೇಬಾರ್ದು. ನಾವು ಬಿಟ್ಬಿಡಬೇಕು, ಮರೆತೋಗ್ಬಿಡ್ಬೇಕಲ್ಲ ಈ ಶರೀರದ ಬಗ್ಗೆ. ಕಾರಣ ಶರೀರವಾದ ವಿದ್ಯೆಯು ಅಮಾಯಾಂಶವು ನಿನ್ನದಲ್ಲ. ಕಾರಣ ಶರೀರದ ಧರ್ಮವಾದ ಸ್ವಸ್ವರೂಪವಾದ ಮರೆಯು ಅಜ್ಞಾನದ ಮೋಹಾದಿಗಳು ನಿನ್ನವಲ್ಲ. ಅಜ್ಞಾನ, ಅವಿದ್ಯೆ ಕೂಡ ನಿನಗೆ ಸಂಬಂಧ ಇಲ್ಲ. ಬಂಧನವು ಕೂಡ ಕಲ್ಪಿತವಾದ ಬಂಧನ ನಮಗಿರೋದು. ವಾಸ್ತವಿಕವಾಗಿ ನಾವು ಬಂಧನದಲ್ಲಿ ಇಲ್ಲ. ಸುಮ್ಮನೆ ನಾವು ಬಂಧನದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಶರೀರದ ಜೊತೆ ಸಂಬಂಧ ಇಟ್ಕೊಂಡು. ಏನೇನೂ ಅಲ್ಲದೆ ತ್ರಿಕಾಲಾಬಾಧಿತ ಉಳುಮೆಯು ಸ್ವರೂಪವಾಗಿರುವ ಶುದ್ಧ ಅರಿವು ನಿನ್ನದು. ಶರೀರೇಂದ್ರಿಯಾದಿಗಳು ನಿನ್ನವಲ್ಲ. ಜ್ಞಾನರತ್ನವೇ ನಿನ್ನದು. ಅದನ್ನು ಮರೆಯದೆ ನಮ್ಮದು ಜ್ಞಾನ ಸ್ವರೂಪ, ನಾವು ಯಾರು ಅಂತ ತಿಳ್ಕೊತೀವಲ್ಲ ಅದೇ ನಮ್ಮದು ನಿಜವಾದ ಸ್ವರೂಪ. ಎಲ್ಲವನ್ನು ಸಾಕ್ಷಿ ರೂಪದಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ,
ನನ್ನ ಬೆಳಗ್ಗೆ ಏನಾಯಿತು, ಸ್ವಪ್ನದಲ್ಲಿ ಏನು ಬಂತು, ರಾತ್ರಿ ಸ್ವಪ್ನಗಳು ಬರದೇ ಇರೋದು ಎಲ್ಲವೂ ಕೇವಲ ಸಾಕ್ಷಿ ರೂಪದಲ್ಲಿ ಒಳಗಡೆ ಒಂದು ಜ್ಞಾನ ಆಗ್ತಾಯಿದೆ ಅಲ್ಲ, ಅದೇ ನಮ್ಮ ಸ್ವರೂಪ. ಆ ಅರಿವೇ, ಆ ಜ್ಞಾನವೇ ನಮ್ಮ ಸ್ವರೂಪ. ಆ ಜ್ಞಾನರತ್ನವೇ ನಿನ್ನದು. ಅದನ್ನು ಮರೆಯದೆ ಸದಾ ಧರಿಸಿಯಾದಡೆ ನಿನ್ನಂತಹ ಸಿರಿವಂತರಿಲ್ಲ. ಆವಾಗ ನೀನು ದೊಡ್ಡ ಸಾಹುಕಾರಿ ಅಂತಾರೆ. ನಿನ್ನಲ್ಲಿರೋ ನಿನ್ನ ಸ್ವರೂಪನ ಯಾವಾಗ ತಿಳ್ಕೊತೀಯೋ ನೀನೇ ಆವಾಗ ಶ್ರೀಮಂತ. ಆದುದರಿಂದ ಭ್ರಾಂತಿಯಿಂದ ತೋರುವ ನನ್ನದೆನ್ನುವುದನ್ನು ಬಿಟ್ಟು ತನ್ನ ಸಹಿತ ಸರ್ವವೂ ಚಿಚ್ಚಕ್ತಿ ಸ್ವರೂಪ ಶಾಂಭವಿ ಎಂದು ತಿಳಿದು ಸುಖವಾಗಿರತಕ್ಕದ್ದು. ಹೀಗೆ ಜ್ಞಾನ ಯುದ್ಧದಲ್ಲಿ ದೇವಿಯ ಉಪದೇಶವಾಗಲು ನನ್ನದು ಎಂಬ ನಿಶಂಬನು ಅಳಿದನು. ನನ್ನದು ಅನ್ನೋ ಒಬ್ಬ ನಿಶಂಬನು ಈಗ ಮರಣ ಹೊಂದಿದ್ದಾನೆ. ಇವೆಲ್ಲ ರಾಕ್ಷಸರೆಲ್ಲ ನಮ್ಮ ಒಳಗಡೆನೇ ಇರ್ತಾರೆ. ಮಾತೃಗಣವು ಕೆಲ ಸೈನ್ಯವನ್ನು ಚಕ್ರದಿಂದ, ಕೆಲವರನ್ನು ಬಾಣಶೂಲ, ಗದೆ, ಕತ್ತಿ, ಕಮಂಡಲೋದಕ, ಮಂಚದ ಕಾಲಿನಂತಹ ಗದೆ, ಬರ್ಚಿ ಈ ಪ್ರಕಾರದ ಆಯುಧಗಳಿಂದ ರಾಕ್ಷಸರ ಸೈನ್ಯವನ್ನು ಕೊಂದರು. ಖಂಡ, ನೆನ, ಮಾಂಸ, ಕಡಿದ ತಲೆ, ತುಂಡು ಮಾಡಿ ಕಡಿದ ದೇಹ, ಕಡಿದ ಕೈಕಾಲುಗಳು, ಮುಂಡವು ಹರಿದ ಕರಳುಗಳು, ಬಿಡದೆ ಹರಿಯುವ ರಕ್ತದ ನದಿಗಳಿರುತ್ತಿರಲು ಬಹುಭೂತಗಳು 100 ಕೋಟಿ ಮದುವೆ ಮಂಜುಗಳನ್ನು ಬಿಟ್ಟು ಬಿಡದೆ ಮಾಡಿದವು. ನಿಶುಂಭನ 2,000 ಸಂಖ್ಯೆಯ ರಾಜರು ಮಡಿದರು. ಪರಾಕ್ರಮಿಯಾದ ನಿಶುಂಭನು ದೇವಿಯ ಉಪದೇಶದಿಂದ ಭವಬಂಧನಕ್ಕೆ ಕಾರಣವಾದ ನನ್ನದೆಂಬ ಮಹತ್ವವನ್ನು ಬಿಟ್ಟಿದ್ದರಿಂದ ದೇವತೆಗಳ ಸಮೂಹದಲ್ಲಿ ಶೋಭಿಸಿದನು. ನೋಡಿ, ಶುಂಭನು ಅವನು ನನ್ನದು ಎಂಬ ಅಹಂಕಾರನ ಯಾವಾಗ ಬಿಟ್ಟನೋ ದೇವತೆಗಳ ಮಧ್ಯದಲ್ಲಿ ಶೋಭಿತನಾದನಂತೆ. ಉಳಿದ ಸೈನ್ಯವನ್ನು ಹೊರಿಸಿ ನೆಕ್ಕೆಯ ಆಯುಧದಿಂದ ಪ್ರಾಣ ಕಳೆಯುತ್ತಾ ದೇವಿ ಸಿಂಹವು ಸರಿಯಾಗಿ ತಿಂದು ಢರಕೆಯನ್ನು ಹೊಡೆಯುತ್ತಿತ್ತು ಕೇಳೆಂದನು. ಮಿಕ್ಕಿದವನ್ನೆಲ್ಲ ಕಾಳಿಕದೇವಿ ಕೊಳ್ಳೋದೇ ಅಲ್ಲ, ಕೊಂದು ತಿಂದುಬಿಡ್ತಾ ಇದ್ಲಂತೆ. ಆ ಸಿಂಹನೂ ತಿಂತಾ ಇತ್ತಂತೆ, ಕಾಳಿಕಾ ದೇವಿನೂ ತಿಂದುಬಿಡ್ತಾ ಇದ್ಲಂತೆ. ಅಷ್ಟು ಭಯಂಕರವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಸಪ್ತ ಮಾತೃಕೆಯರ ಸಂತೋಷ ಪ್ರಾಪ್ತಿಯ ಸಲುವಾಗಿ ನರ್ತನ ಮಾಡಿದರು. ರಾಕ್ಷಸರಲ್ಲಿ ಭಯಂಕರ ಶೂರನೂ ಮುಂದಾಲೋಚನೆಯ ಚತುರನೂ ಆದ ನಿಶುಂಭನಿಗೆ ನನ್ನದೆಂಬ ತಪ್ಪು ಕಲ್ಪನೆಯು ಸಂಪೂರ್ಣ ನಾಶವಾಗಲು ದೇವತೆಗಳು ಆ ಜ್ಞಾನ ಪ್ರಕಾಶ ದೇವಿಯನ್ನು ನೋಡಿ ರಕ್ಷಿಸೆಂದು ಸುತ್ತ ಚಿದಾನಂದ ಸ್ವರೂಪ ಗುರುವರಿಯರನ್ನು ಧ್ಯಾನಿಸಿದರು. ಈಗ ಶುಂಭನು ತಮ್ಮ ಒಬ್ಬನು ಸತ್ತೋಗಿದ್ದಾನೆ. ಅವನು ಸತ್ತದ ಮೇಲೆ ದೇವತೆಗಳು ಖುಷಿಪಟ್ಟು ಸ್ತುತಿ ಮಾಡಿ ತುಂಬ ತೃಪ್ತಿಯನ್ನು ಹೊಂದಿದ್ದಾರೆ. ಮಿಕ್ಕಿದ್ದು 15ನೇ ಅಧ್ಯಾಯ ನಾಳೆ ನೋಡೋಣ. ಶುಂಭನನ್ನು ಕೂಡ ಶೂಲದಿಂದ ಕೊಂದು ಬಿಡ್ತಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.